ಹುಲಿ ಹುಲಿ ನನ್ನ ನೋಡಕುಂತತಿ, ಕಳ್ಳಿನ ನನ್ನ ನೋಡಕುಂತತಿ. ನಾನು ವಿಡಿಯೋ ಮಾಡ್ಕೊಂತ ಹೊಂಟೀನಿ. ಹುಲಿ ನೋಡಿದ್ರೆ ಅಲ್ಲಿ ಐತಿ, ಅದನ್ನ ವಿಡಿಯೋ ಮಾಡ್ಕೊಂಡ್ ಹೊಂಟೀನಿ. ಹೊಂಟೀನಿ ಸೈಡಿಗೆ. ಇಲ್ಲಿ ಒಂದು ಹುಲಿ ಐತಿ ನೋಡ. ಬೇಡ ಬೋ, ರಾಜಮೌಳಿ ಪಿಕ್ಚರ್ ಆದಂಗ ಆಯ್ತು ನನ್ನ ಪಿಕ್ಚರ್. ಯಾರು ಇಲ್ದವ್ರ ಜಾಗದಲ್ಲಿ ನಿಂತ್ಕೊಂಡು ಇಷ್ಟು ಭಯ ಪಡ್ತಿದ್ದೀನಿ ಅಂತ ಅಂದ್ರೆ ನಂಗೆ ತುಂಬಾ ಅಂದ್ರೆ ತುಂಬಾ ಭಯ ಆಗತೈತಿ. ಅದಕ್ಕಾಗಿ ಇಲ್ಲಿ ಒಳಗ ಟೆಂಟ್ನೆ ಬಂದ್ ಕುಂತೀನಿ. ನಾನೇನೋ ಹೇಳ್ಬಿಟ್ಟ, ಏನು ಆಗಲ್ಲ ಹೋಗ್ರಿ. ಕಾಡ್ನಾಗ ಹಾಕಿದ್ ಲಾಸ್ಟ್ ಟೈಮ್. ಕಾಡ್ನಾಗ ಒಳ್ಳೆ ಒಂದು ಕರಡಿ ಗಿರಡಿ ಇರೋದ್ಲೆ ಹಾಕಿದ್ದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅವ್ರ ನ್ಯೂ ಬ್ಲಾಗ್. ನಾವ್ ಇವತ್ತು ಹೊಂಟಿವಿ ಯಾಟಿ ಮುಂಡ್ರಿಗೆ ಹತ್ರ ಇರುವಂತ ಒಂದು ಐಲ್ಯಾಂಡ್ ಫೀಲ್ ಕೊಡುವಂತ ಒಂದು ಜಾಗ. ನಾವು ಇದೇ ಫಸ್ಟ್ ಟೈಮ್ ಹೊಂಟಿವಿ. ಅದ್ರ ಬಗ್ಗೆ ಏನು ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ನೈಟ್ ಕ್ಯಾಂಪ್ ಮಾಡಾಕತ್ತೀವಿ. ಯಾವ ರೀತಿಯಪ್ಪ ಅಂದ್ರ ಇವಾಗ ಭಾಳ ಅಂದ್ರೆ ಭಾಳ ಚಳಿ ಐತಿ ನಮ್ ಕಡೆ. ಚಳಿನ ಯಾಕೆ ತಡ್ಕೋಬೇಕು ಅನ್ನೋದು ಒಂದು ಫೀಲ್ ಮಾಡಕ್ ಹೊಂಟಿವಿ. ಬರ್ರಿ ಹೋಗೋಣ್ರಿ. ಗೈಸ್, ನಾವು ಜಲ್ದಿ ಬರಬೇಕು, ಸನ್ಸೆಟ್ ನೋಡ್ಬೇಕಂತ ಅನ್ಕೊಂಡು ಬಂದ್ವಿ. ಅನ್ಫಾರ್ಚುನೇಟ್ಲಿ ಸೂರ್ಯ ಆಲ್ರೆಡಿ ಮುಳುಗ್ಬಿಟ್ಟವನೆ. ಇನ್ನೂ ಇರುತ್ತಂತ ಅನ್ಕೊಂಡಿದ್ವಿ. ಇವಾಗ ಚಳಿಗಾಲ ಅಲ್ಲ, ಅದಕ್ಕೆ ಸೂರ್ಯ ಮುಳುಗ್ಬಿಟ್ಟ. ಬನ್ರಿ, ಟೆಂಟ್ ಇದೆ, ಬ್ಯಾಗ್ ಇದೆ, ಏನೇನು ಬೇಕು ಊಟಕ್ಕೆಲ್ಲ ತಗೊಂಡಿದ್ದೀವಿ. ನೋಡ್ರಿ, ನಮ್ಮ ಚಾರಣಿಗಾವ್ ಅವರು ಅಲ್ಲಿ ಹೋಗ್ತಾ ಇದ್ದಾರೆ. ಇದೆ TB ಡ್ಯಾಮು, ಬ್ಯಾಕ್ ವಾಟರ್ಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಬನ್ನಿ ಸ್ನೇಹಿತರೆ, ನೋಡ್ರಿ ಇಲ್ಲಿ ಯಾವ ರೀತಿ ಇದೆ ಅಂತ. ಇವಾಗ ಡ್ರೋನ್ ಆರಿಸ್ತಾ ಇದ್ದಾರೆ ನಮ್ಮ ಚಾಂದ್ ಬ್ರೋ ಅವರು. ಇವಾಗ ಅಲ್ಲಿ ನಾವಿಕರು ಮೀನು ಹಿಡಿಯತ್ತಾರ. ಎಲ್ಲಪ್ಪ ಅಂದ್ರೆ ಅಲ್ಲಿ ಜೂಮ್ ಹಾಕ್ತೀನಿ, ಸರಿ ಕಾಣಲ್ಲ ಅದು. ಅಲ್ಲಿ ಹಿಡಿಯಾಕತ್ತಾರ. ಅವ್ರ ಹತ್ರ ಹೋಗುತ್ತೆ ಇವಾಗ ಡ್ರೋನು. ಅವ್ರ ಹತ್ರ ಕಳಿಸ್ತಾ ನೋಡ್ರಿ, ಡ್ರೋನ್ ಹೋಗುತ್ತಾ ನೋಡ್ರಿ. ಒಂದ್ ಅರ್ತಿ ಏನೋ ಐಲ್ಯಾಂಡ್ ಫೀಲ್ ಕೊಡುತ್ತೆ ಇದು. ನೋಡ್ರಿ ಎಷ್ಟು ಚೆನ್ನಾಗಿ ಹೋಯ್ತು ನಮ್ಮ ಡ್ರೋನ್. ಆರ್ತು ಮೇಲಾರ್ತು. ಅದು ಹಾರ್ತು. ಯಾವ ಲೆವೆಲ್ಗೆ ಅರ್ತು ಅಂದ್ರೆ ಹೋಗುತ್ತೆ ಇವಾಗ. ಇದು ಮುಂಚೆ ಊರಿತ್ತಂತ. TB ಡ್ಯಾಮು ಬ್ಯಾಕ್ ವಾಟರ್ಸ್ ಬಂದೆಲ್ಲ ಇಲ್ಲಿ ಬಂದಿದ್ದಕ್ಕೆ ಊರ್ ಆ ಕಡೆ ಶಿಫ್ಟ್ ಆಗೈತೆ. ಹ್ಯಾಟಿ ಮುಂಡ್ರಿಗೆ ಅಂತ ಊರ ಹೆಸರು. ಏನ್ ಹೇಳಿ, ಹ್ಯಾಟಿ ಮುಂಡ್ರಿಗೆ. ಬನ್ನಿ ಗೈಸ್, ಹೋಗುವ. ಗೈಸ್, ಇವಾಗ ಕ್ಯಾಂಪ್ ಹಾಕೆಲ್ಲ ಮುಗಿಸಿದ್ವಿ. ಬರ್ರಿ ನಮ್ಮ ಬ್ರದರ್ ಮಾತಾಡ್ಸಣ. ಬ್ರದರ್, ಎಲ್ಲಿಂದ ತೊಗೊಂಡಿರಿ ಇದನ್ನ? ಇದು ಡೆಕತ್ಲಾನ್ಯಾಗ ತಗೊಂಡಿ ನೋಡ್ರಿ. ಡೆಕತ್ಲಾನ್ ಒಂದ್ 2,500 ರೂಪಾಯಿ ಬೀಳ್ತತ್ರಿ. ವಿತ್ ಇದು ಬರ್ತೈತ್ರಿ. ಇದು ಬೇಸಿಗೆಗಾಲದಾಗ ಹಾಕ್ಯಣಕ. ಮತ್ ಮಳಿ ಬರ್ತಂದ್ರ ಇದೊಂದು ಹಾಕ್ಯಬಹುದು ನಾವು. ಮಳಿ ಬಂದ್ರ ಚಳಿ ಆಗ್ತತಿ ಅಂದ್ರ ಆಗ್ತಂದ್ರ ಇಲ್ಲಿ ಮ್ಯಾಲ ಕವರ್ ಹಾಕ್ಯಬಹುದು. ಹಿಂಗ ಇನ್ನೊಂದು ಬರ್ತತ್ರಿ. ಒಳ್ಳೆ ಕ್ವಾಲಿಟಿ ಮಾತ್ರ ನಂಬರ್ 1 ಐತ್ರಿ ಇದು. ಡೆಕತ್ಲಾನ್ಯಾಗ ತಾಬಕ್ ನೋಡ್ರಿ. ಡೆಕತ್ಲಾನ್ಯಾಗ ಒಳ್ಳೆ ನಮ್ ಟ್ರೆಕ್ಕಿಂಗ್, ನಮ್ ಚಾಣ, ಏನೇ ಒಂದು ವಸ್ತು ಇದ್ರುನು ಇದ್ರ ಈ ತರ ಹಾಕಿಬಿಟ್ರ ಎಲ್ಲ ಮಸ್ತ್ ಒಂದು ಸೆಟಪ್ ಬಂದ್ಬಿಡ್ತ್ರಿ. ಈ ಕಡೆ ಎಷ್ಟ ಬೇಕಂದಿಲ್ರಿ ಇದು? ಇದು ಒಂದು 2,500 ರೂಪಾಯಿ ಇತ್ರಿ ಅವಾಗ ನಾ ತಗೊಂಡಾಗ. 2.5 ಒಂದ್ ವರ್ಷ ಆತ್ರಿ ತಗೊಂಡು. ಟೆಂಟ್ ಹಾಕಿ ಒಂದ್ 3 ಸಲ 4 ಸಲ ಹಾಕಿನಿ. ಒಳ್ಳೆ ಮಜಾ ಬರುತ್ತೆ. ಎಷ್ಟನೇ ಟೆಂಟ್ ಬ್ರದರ್ ನಿಮ್ದಿದೆ? ಇದು ನಂದು ಟೆಂಟ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಸುಮಾರು ಒಂದು 6 ಆಗ್ಯಾವ. 6 ಅಂದ್ರೆ ನಮ್ಮ ಒಳ್ಳೆ ಕಾಡ್ನಾಗ ಹಾಕಿದ್ ಲಾಸ್ಟ್ ಟೈಮ್. ಕಾಡ್ನಾಗ ಒಳ್ಳೆ ಒಂದು ಕರಡಿ ಗಿರಡಿ ಇರೋದ್ಲೆ ಹಾಕಿದ್ದೆ. ಅದು ಮಸ್ತ್ ಎಕ್ಸ್ಪೀರಿಯನ್ಸ್. ಬಟ್ ಇದು ಈ ಪ್ಲೇಸ್ನಾಗ 2ನೇ ಟೈಮ್. ಬಟ್ ಈ ಪ್ಲೇಸ್ ಅಷ್ಟು ಶಾಂತಿ ನೋಡ್ರಿ, ಹೆಂಗೈತಿ ನೋಡ್ರಿ ಕ್ಲೈಮೇಟ್. ಒಂದ್ ಅರ್ತಿ ಐಲ್ಯಾಂಡ್ ಫೀಲ್ ಕೊಡ್ತೀರಿ ಇದು. ಐಲ್ಯಾಂಡ್ ಫುಲ್ ನೀರು, ಸುತ್ತಲೂ ನೀರ್ ಐತಿ. ಸುತ್ತಲಿ ನೀರ್, ಫುಲ್ ಸುತ್ತಲೂ ನೀರ್ ಐತಿ ನೋಡ್ರಿ. ಇಲ್ಲ ಸುತ್ತಲಿ ನೀರ್ ಐತ್ರಿ. ನೋಡ್ರಿ ಇಲ್ಲಿ ತುಂಗಭದ್ರಾ ಬ್ಯಾಕ್ ವಾಟರ್ ಅಲ್ರಿ ಇದು? ತುಂಗಭದ್ರಾ ಬ್ಯಾಕ್ ವಾಟರ್. ತುಂಗಭದ್ರಾ ಡ್ಯಾಮ್, ಯಾಟಿ ಮುಂಡ್ರಿಗೆ ಅಂತ ಹಳ್ಳಿ ಇದು. ನಮಗೊಂದು ಒಳ್ಳೆ ಪ್ರಶಾಂತತೆ ಫೀಲ್ ಕೊಡೋ ಒಂದು ಇದ್ರಿ. ಇನ್ನೇನು ನಮ್ದು ಇದು ಮುಗೀತು. ಇನ್ನೇನು ಒಂದು ಏನಾರು ಒಂದು ನೋಡ್ಕೊಂಡು ಅದೇ ಅನ್ಸ್ಬೋದು. ಇದಕ್ಕೆ ನಾವು ಹಿಂಗೆ ಕ್ಲಿಪ್ ಇರ್ತಾವ್ರಿ ಇದಕ್ಕೆ ಹಾಕಕ್ಕೆ. ಕ್ಲಿಪ್ ಹಾಕಿಬಿಟ್ರ ನಿಂತು ಬಿಡ್ತೇವೆ. ಕ್ಲಿಪ್ ಹಾಕಿಬಿಟ್ರೆ ನಿಂತು ಬಿಡುತ್ತೆ. ಅದು ಇಲ್ಲಿ ಹೋಗಲ್ಲ, ಅದು ಗಾಳಿಗೆ ಹೋಗಲ್ಲ. ನೋಡ್ರಿ
ಗಾಯ್ಸ್ ಇವಾಗ ನಮ್ ಬ್ರದರ್ ಊಟ ತರಕೊಂಡ್ರ ಮೋಸ್ಟ್ಲಿ ನಾವ್ ಇಬ್ರು ಕೂಡ ಹೋಗಿದ್ವಿ. ಇವಾಗ ನಮ್ GS ಕನ್ನಡ ಇವರು ಫೋನ್ ಹಚ್ಚಿದ್ರು, ನಮ್ದು ಸ್ಟೋರಿ ನೋಡಿ ನಮ್ಮನ್ನು ಬಿಟ್ಟು ಹೋಗಿರಲ್ಲ ಅಂತಂದು ಫೋನ್ ಹಚ್ಚಿದ್ರು. ಮತ್ ಹಂಗಾಗಿ ನಮ್ ಬ್ರದರ್ ಈಗ ಹೋಗಿ ಅವ್ರನ್ನ ಕರ್ಕೊಂಡ್ ಬರಕೊಂಡ್ರ. ಜಲ್ದಿ ಬರ್ರಿ ಆದಷ್ಟ. ಸರಿ ರೀ ಗಾಯ್ಸ್. ಸರಿ ಬ್ರದರ್ ಸರಿ. ಏನ್ ಬಿಟ್ರಿ ಲೈಟ್ ರೀ? ಇಲ್ಲ ಅಲ್ರಿ ಏನಾಗಲ್ಲ. ಹಾ ರೀ ಇಲ್ಲಿ ತೊಂಬ್ರಿ ಬುಕಿಂಗ್ ತೊಂಬ್ರಿ. ಬ್ಯಾಗ್ ಎಲ್ಲ ಒಳಗೆ ಹಾಕ್ಯ. ಸರಿ ಇಲ್ಲ ಐತ್ ನೋಡ. ಆಯ್ತು ಸರಿ ಅವ್ರಿ. ಹುಷಾರಿ. ಆಯ್ತು ಅವ್ರಿ. ಅವೆಲ್ಲ ಬ್ಯಾಗ್ ಒಳಗೆ ಹಾಕ್ಯ. ಆಯ್ತು ಗಾಯ್ಸ್ ಇವಾಗ ಅವ್ರು ಹೋದ್ರು, ನಾನು ಇವಾಗ ಒಬ್ನೇ ಇರ್ಬೇಕು. ನನ್ಗೇನಿದು ಹೊಸದೇನಲ್ಲ, ಬಟ್ ಹೊಲದಾಗ ತೋಟದಾಗೆಲ್ಲ ಅದೀನಿ. ಬಟ್ ಇದೊಂದು ಹೊಸ ಜಾಗ ಅಲ್ಲ, ಸ್ವಲ್ಪ ಭಯ ಅನ್ಸುತ್ತ. ಏನಾಗಲ್ಲ, ಇರೋಣ ಅಷ್ಟೇ. ದೇವ್ರನ್ನ ಇದಾನ, ಅವನ ಮೇಲೆ ಭಾರ ಹಾಕಿ ಇರೋಣ. ಓಕೆನಾ? ಬನ್ನಿ ನೋಡಿ, ಇಲ್ಲಿ ಎಲ್ಲ ಇಲ್ಲೇ ಇದೆ. ಬ್ಯಾಗು, ನನ್ನ ಬ್ಯಾಗ್ ಇದೆ, ಡ್ರೋನ್ ಇದೆ, ವಾಟರ್ ಬಾಟ್ಲ್ ಇದೆ, ಏನೋ ಅಲ್ಲೊಂದು ಕ್ಯಾಂಪ್ ಇದೆ, ಗಿಂಬಲ್ಸ್ ಇದೆ. ಇದನ್ನ ಮತ್ತೆ ಗಾಳಿಗೆ ಆರೋದಿತ್ತಪ್ಪ ಇದು. ಓಕೆ ಗೈಸ್, ಆಮೇಲೆ ಸಿಗೋಣ. ಓಕೆ ಬಾಯ್ ಗಾಯ್ಸ್. ಇವ್ರು ಹೋಗಿ 3 ತಾಸಾತು, ಇನ್ನೂ ಬರಾಕತ್ತಿಲ್ಲ. ನಂಗೆ ತುಂಬ ಅಂದರೆ ತುಂಬ ಭಯ ಆಗತೈತಿ. ಅದಕ್ಕಾಗಿ ಇಲ್ಲಿ ಒಳಗೆ ಟೆಂಟ್ನೇ ಬಂದು ಕುಂತೀನಿ. ನಾನೇನೋ ಹೇಳ್ಬಿಟ್ಟ, ಏನೂ ಆಗಲ್ಲ ಹೋಗ್ರಿ, ನಾನೆಲ್ಲ ಹೊಲ್ದಾಗಿದ್ದು ರೂಢ ಅಂತ ಹೇಳಿದೆ. ಬಟ್ ನಾವು ಹೊಲ್ದಾಗಿರೋದೇ ಬೇರೆ, ಇಲ್ಲಿರೋದೇ ಬೇರೆ. ಯಾಕಂದ್ರೆ ಹೊಸ ಪ್ಲೇಸ್ ಹಾಕವಲ್ಲ, ಸ್ವಲ್ಪ ಭಯ ಆಗುತ್ತಾ. ಅದು ಸುತ್ತಲಿ ನೀರೈತಿ, ತುಂಗಭದ್ರಾ ಡ್ಯಾಮ್ ಸುತ್ತಲಿ ಐತಿ. ಇದೊಂದು ನಡ್ಬರ್ಕ್ ಸ್ವಲ್ಪ ಬೆಟ್ಟದ ಗತೆ ಐತಿ. ಇದ್ರೊಳಗೆ ಒಬ್ಬವನು ಅದೀನಿ. ತುಂಬ ಅಂದರೆ ತುಂಬ ಭಯ ಆಗತೈತಿ ಗೈಸ್. ಇಲ್ಲಿ ಕೊಟ್ಟೋಗ್ಯಾರ, ಇದು ಒಂದು ನೋಡ್ರಿ, ಇದೊಂದು ಲೈಟ್ ಕೊಟ್ಟೋಗ್ಯಾರ. ನಿನ್ಗೇನಾರ ಅನ್ಸಿರ ಡೇಂಜರ್ ಲೈಟ್ ಹಾಕಂತಂದು ಹೇಳ್ಯಾರ. ಡೇಂಜರ್ ಲೈಟ್ ಹಾಕಿನಿ. ಇವಾಗ ಹಾಕಿ ಇಲ್ಲಿ ಮೇಲೆ ಇಡ್ತೀನಿ. ಇವಾಗ ನೋಡೋಣ ಬರ್ತಾರೆ ಏನೋ. ಫೋನು ಹಚ್ಬೇಕಂತ ಅನ್ಕೊಂಡೆ. ನೀವು ಅನ್ಬೋದು ಫೋನ್ ಹಚ್ಬೇಕಲ್ಲ ಇಷ್ಟೊತ್ತಾದ್ರೆ ಅಂತಂದು. ಹೋಗ್ಲಿ ಸುಮ್ಮನೆ ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು, ಬೈಕ್ ಹೊಡಿತಿರ್ತಾರ ಅಂತಂದು ಬಿಟ್ಟಿದ್ದೀನಿ. ನೋಡೋಣ, ಸ್ವಲ್ಪ ದೇವ್ರನ್ನ ಒಬ್ಬನಿದಾನ, ದೇವ್ರ ಮೇಲೆ ದಯ ಹಾಕಿ ಇರೋಣ ಸ್ಟೇಬಲ್ ಆಗಿ. ಸ್ವಲ್ಪ ಭಯ ಆಗತೈತಿ, ಅಷ್ಟೊಂದೇನಿಲ್ಲ ಗಾಯ್ಸ್. ಇವಾಗ ಒಳಗಡೆ ಕುಂತು ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ, ಡಾಕ್ಟರ್ ಬ್ರೋ ಅವ್ರದ್ದು. ನನ್ಗನ್ಸಿದ್ದು ಒಂದೇ, ಆ ಮನುಷ್ಯ ಅಷ್ಟು ದೂರೆಲ್ಲ ಹೋಗಿ ವಿಡಿಯೋ ಮಾಡ್ತಾನ. ನಮ್ಮ ದೇಶ ಬಿಟ್ಟು ಏನು ಹೇಳಿ, ನಮ್ಮ ದೇಶ ಬಿಟ್ಟು ಹೋಗಿ ವಿಡಿಯೋ ಮಾಡ್ತಾನೆ. ಬುಡಕಟ್ಟು ಜನಾಂಗ ಜೊತೆ, ಅವ್ರ ಜೊತೆ ಇವ್ರ ಜೊತೆ ಎಲ್ಲ. ನಾನು ಅಫ್ರಾಲ್ ಒಂದು ನಮ್ಮೂರಲ್ಲೇ, ನಮ್ಮೂರ ಪಕ್ಕನೇ ಒಂದು ಊರಿಗೆ ಬಂದು ಯಾರು ಇಲ್ದವ್ರ ಜಾಗದಲ್ಲಿ ನಿಂತ್ಕೊಂಡು ಇಷ್ಟು ಭಯ ಪಡ್ತಿದ್ದೀನಿ ಅಂತ ಅಂದ್ರೆ ನಾನು ಯಾವ ಲೆಕ್ಕ? ಆ ಮನುಷ್ಯ ನೋಡಿ, ಆ ಬೇರೆ ದೇಶಕ್ಕೆ ಹೋಗೇನೆ ಅಂಜದೇನೆ ವಿಡಿಯೋ ಮಾಡ್ತಾ ಇದ್ದಾನೆ. ನಾನು ಇವಾಗ ಎದುರ್ಕೊಂಡ್ರೆ ಹೆಂಗೆ? ಈ ಕಂಟೆಂಟ್ ಕ್ರಿಯೇಷನ್ ಫೀಲ್ಡಲ್ಲಿ ಎಲ್ಲದು ಬರುತ್ತೆ, ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಭಾಳ ಅಂದ್ರೆ ಏನು ಮಾಡ್ಬೋದಪ್ಪ? ನಾನು ಇವಾಗ ಒಬ್ಬನೇ ಇದ್ದೀನಿ. ಭಾಳ ಅಂದರೆ ಫೋನ್ ಕಿತ್ಕೋಬೋದು. ಲೈಕ್ ಇಲ್ಲೇ ಡ್ರೋನ್ಸ್ ಇದ್ದಾವೆ, ನನ್ನ ಹತ್ರ ಒಂದಿಷ್ಟು ಮೆಟೀರಿಯಲ್ ಇದ್ದಾವೆ, ಅವ್ನು ಕಿತ್ಕೋಬೋದು ಯಾರಾದರೂ ಬಂದರೆ. ಹೌದಾ? ಅದನ್ನ ಬಿಟ್ಟು ಏನು ಮಾಡ್ಬೋದು? ನನ್ನ ಜೀವಕ್ಕೂ ಮಾಡ್ಬೋದು ಅನ್ಕೊತೀರಾ? ಮಾಡಿದ್ರು ಮಾಡ್ಬೋದು. ನನ್ನ ಹತ್ರ ಒಂದು ಶಕ್ತಿ ಇದೆ ಅಲ್ಲ, ಏನಾದರೂ ಅವ್ರೊಂದು ಇಬ್ಬರು ಬಂದರು ನಾನು ಅವ್ರ ಜೊತೆ ಹೋರಾಡಬಲ್ಲೆ, ಅಷ್ಟಂತೂ ಶಕ್ತಿ ಇದೆ. ಆ ಥರ ಜನ ಯಾರೂ ಇಲ್ಲ ಅಂತ ಅನ್ಕೊಂತೀನಿ. ಒಂದು ವೇಳೆ ಆ ಸಿಚುವೇಶನ್ ಬಂದ್ರೂ ಅಷ್ಟೇ ಗೈಸ್. ನೋಡ್ರಿ, ನನಗೂ ಈ ಥಾಟ್ ಬರ್ತಿದ್ದಿಲ್ಲ. ನಾನು ಸುಮ್ಮನೆ ಒಳಗಡೆ ಫಸ್ಟ್ ನೋಡಿದ್ರಲ್ಲ, ಎದುರಿ ಒಳಗಡೆ ಹೋಗಿ ಕುಂತ್ಬಿಟ್ಟಿದ್ದೆ. ಇವ್ರು ಇನ್ನೂ ಬರೋಲ್ರು, 3 ತಾಸಾಯ್ತು 4 ತಾಸಾಯ್ತು ಇನ್ನೂ ಬಂದಿಲ್ಲ ಅಂತಂದು ಅನ್ಕೊಂಡು ಒಳಗೆ ಕುಂತ್ಬಿಟ್ಟಿದ್ದೆ. ರಿಯಲೈಸ್ ಆಯ್ತು ನನಗೆ ಒಂಥರ, ಅಲ್ಲ ಆ ಮನುಷ್ಯ ಅಲ್ಲಿಗೆ ಹೋಗೆಲ್ಲ ವಿಡಿಯೋ ಮಾಡ್ತಾನ, ನಾನು ಇಲ್ಲೇ ಇದ್ಕೊಂಡು ಇಷ್ಟು ಎದುರಿದ್ರೆ ಹೆಂಗೆ ಅಂತ. ಹೌದಲ್ಲ? ನಿಜ ಹೌದಲ್ಲ ಗೈಸ್ ಇದು? ಓಕೆ, ಟೈಮ್ ಏನು ಆಗ್ತಾ ಬಂತು. ಫೋನ್ ಹಚ್ಚಿದ್ರು ಅವರು, ಬ್ರದರ್ ಬರತ್ತಾರಂತ. ನೋಡ್ರಿ, ಇನ್ನೊಂದ್ಸರಿ ನೋಡ್ಕೊಂಬಿಡ್ರಿ. ಕಾಣಂಗಿಲ್ಲ, ಇವಾಗ ಕತ್ಲೈತಲ್ಲ, ಸುತ್ತಲಿ ಎಲ್ಲ ಕತ್ಲಿದೆ. ಅಲ್ಲೊಂದು ಆ ಕಡೆ ಎಲ್ಲ ಊರು ಐತೆ, ಅದು ಅಲ್ಲಿ ಭಾಳ ದೂರ ಇದೆ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್, ಸುತ್ತಲಿ 10 ಕಿಲೋಮೀಟ್ರ್. ಬೈಕ್ ಅಲ್ಲೇ ನಿಲ್ಲಿಸ್ಬೇಕು, 1 ಕಿಲೋಮೀಟ್ರ್ ಹಿಂದೆನೆ. ನೋಡ್ರಿ, ಟೆಂಟ್ ಎಲ್ಲ ಇದೆ. ಓಕೆ, ಇದನ್ನ ಒಳಗೆ ಇಟ್ಕೋಬೇಕಾಗಿತ್ತು. ಸುಮ್ಮನೆ ಹಂಗೆ ಮಾತು ಹೇಳ್ಕೊಂತ ನೋಡ್ತಾ ಇದ್ದೆ, ಡಾಕ್ಟರ್ ಬೋದು ವ್ಲಾಗ್ ನೋಡ್ತಾ ಇದ್ದೆ. ಬಂತು, ಅವಾಗ ರಿಯಲೈಸ್ ಆಯ್ತು ನನಗೆ,
ಈ ಮನುಷ್ಯ ಇಷ್ಟೆಲ್ಲ ತೋರಿಸಿ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ಓಕೆ ಡಾಕ್ಟರ್ ಬ್ರೋ, ಹ್ಯಾಟ್ಸಪ್ ಬ್ರೋ, ಹ್ಯಾಟ್ಸಪ್. ಗಾಯ್ಸ್ ಎಷ್ಟೊತ್ತು ಗೊತ್ತಾ, ಸದ್ಯ ಬರ್ತೀನಿ ಅಂತ ಹೋದವರು 4 ಅವರ್ ಆಯ್ತು. ಒಬ್ಬನೇ ಇದ್ದೀನಿ, ಒಂದ್ ಕಡೆ ಭಯ, ಒಂದ್ ಕಡೆ ಎಂಜಾಯ್ಮೆಂಟು. ಇವಾಗ ಬರ್ತಾರೆ, ಬನ್ನಿ ಏನ್ ಹೇಳ್ತಾರೆ ಕೇಳೋಣ. ಬರ್ಬೇಕು. ಅವು ಕಳ್ಳ. ಯಾರಿವ್ರು? ಆಮೇಲೆ ಸಿಗ್ತೀನಿ. ಆಮೇಲೆ ಸಿಗ್ತೀರಾ? ಗೈಸ್ ಯಾರು ಗೊತ್ತಾ ಅವರು? ನಮ್ಮ GS ಕನ್ನಡಿಗವರು. ಯಾರು ಹೇಳಿ? GS ಕನ್ನಡಿಗ, ಕಲಿಯುಗದ ಕರ್ಣ. ಹಾಯ್ ಗಾಯ್ಸ್. ಅಣ್ಣ ಎಷ್ಟೊತ್ತಣ್ಣ ಬರೋದ್ ನೀವು? ಏನಾಯ್ತಣ್ಣ? ಚಲ್ರಿ ಎದಕ್ ಚಲಕತ್ತಿ ಅಣ್ಣದ್ರ? ಇದು ಕಸರ್ ಇಲ್ಲಿ ಓಟ ಕಸರು ಇದೆ ಮ್ಯಾಲೆ. ಎಣ್ಣೆ ತಿಂದು ಸದ್ಗಿದ್ದು ಹಾರ್ಟ್ ಅಟ್ಯಾಕ್ ಆಗುತ್ತೆ ನೋಡು. ಹಾರ್ಟ್ ಅಟ್ಯಾಕ್ ಆಗುತ್ತೆ ಎಷ್ಟು ಎಣ್ಣೆ ತಿಂದು. ವಿಡಿಯೋ ಮಾಡಬೇಕು ಇಂಥದ್ದು ಲೈಕ್ ಮಾಡ್ತಾರೆ ಪರಮೇಶ್. ನೀನು ಇದು ಇಂಪಾರ್ಟೆಂಟ್. ನಾವೇನ್ ಮಾಡ್ತೀವಿ ಗೊತ್ತಿಲ್ಲ. ಇಷ್ಟು ಎಣ್ಣೆ ತಿಂದ್ರೆ ಪಕ್ಕ ಹಾರ್ಟ್ ಅಟ್ಯಾಕ್. ಯಾಕೆ ಇತ್ಸಿಗೆ ಹಾರ್ಟ್ ಅಟ್ಯಾಕ್ ಹಾಕತೈತಿ? ಮುಕ್ಕಳರ ಹಿಂಗತೆ ಏನ್ ಮಾಡ್ತೀವಳ, ನಾವೆಲ್ಲರೂ ಒಳ್ಳೆಯರಿದೀವ, ಹಿಂಗ್ ಬಂದ್ ಚಂದ ಉಂಡ್ ಹೋಕಿವ. ಒಬ್ಬೊಬ್ರು ಏನ್ ಮಾಡ್ತಾರ ಹೇಳ, ಇಂತ ಎಣ್ಣೆಗ ಏನೋ ಡ್ರಿಂಕ್ಸ್ ಅಂತಾರಲ್ಲ, ಅವನ ತಗೊಂಬಂದ್ ಕುಡಿತಾರ. ಇಂತ ಎಣ್ಣೆಗ ಕುಡುದು ಮತ್ ಇದನ್ ತಿಂದ್ರ ಮನ್ಯಾಗ ಹಾರ್ಟ್ ಅಟ್ಯಾಕ್ ಆಗ್ಲಾರ್ದ ಏನಾಗುತ್ತೆ? ಕರೆಕ್ಟ್ ನೋಡ ಬ್ರದರ್, ನೀವು ಹೇಳಿದ್ದು. ಹೌದಲ್ಲ, ಅದಕ್ಕೆ ಎಣ್ಣೆ ಚಲಾಕಬೇಕು ಮ್ಯಾಲೆ. ಹೌದು. ಗೈಸ್ ಇವಾಗ ಊಟ ಎಲ್ಲ ಮುಗೀತು. ಅಲ್ಲಿ ನಮ್ಮ ಬ್ರದರ್ಸು ಆರ್ಟಿಸ್ಟ್ ಹಾಕೊಂಡು ಹೋಗ್ತಾರ. ಅಷ್ಟ್ರದ್ದು ಊಟ ಮುಗೀತು. 4 ಜನ ಬಂದಿದ್ವಿ. ಇವಾಗ ಇಬ್ರು ಊರಿಗೆ ಹೋಗ್ತಾರ, ನಾವಿಬ್ರು ಇಲ್ಲೇ ನೈಟ್ ಸ್ಟೇ ಮಾಡ್ತೀವಿ. ಓಕೆ, ನಮ್ಮ GS ಕನ್ನಡಿಗರು ಒಳಗೆ ಹೋಗಿದ್ದಾರೆ. ಏನಪ್ಪಾ ದೇವ್ರು ಇವತ್ತಿಲ್ಲೇ ಇರ್ತಿ, ಹೆಂಗ್ ಮಾಡ್ತೀಯ? ಫುಲ್ ಅವ ನೋಡಿ ಇವತ್ತ. ನಾಳೆ ಬೆಳಿಗ್ಗೆ ಎಲ್ಲರ ದಯವಿಟ್ಟು ಲೈವ್ ಬರ್ತೀನಿ. ಸನ್ ರೈಸ್ ಆಗೋದನ್ನ ನಿಮ್ಗೆ ಅತಿ ಕ್ಲಿಯರ್ ಆಗಿ ತೋರಿಸ್ತೀನಿ. ಇಲ್ಲಿ ಕೊಪ್ಪಳ ಸುತ್ತಮುತ್ತ ಒಂದು ಹಿಡನ್ ಪ್ಲೇಸ್ ಬಂದಿವಿ ನಾವು. ಆ ಹಿಡನ್ ಪ್ಲೇಸ್ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ. ಆ ಹಿಡನ್ ಪ್ಲೇಸ್ ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡಕ್ ಬಂದೀವಿ. ಅಂದ್ರ ನೀವು ಈ ವಿಡಿಯೋ ನೋಡ್ತಾ ಇರೋರು ನೆಕ್ಸ್ಟ್ ಟೈಮ್ ನೀವ್ ಏನಾರು ಕ್ಯಾಂಪಿಂಗ್ ಮಾಡ್ಬೇಕಂದ್ರೆ ಈ ಪ್ಲೇಸಿಗೆ ಬಂದ್ರಿ ಅಂದ್ರೆ ನೀವು ಏನು ಅನ್ಕೊಂಡಿರ್ತೀರ ಅದಕ್ಕಿಂತ 200% ವೆಲ್ ಎಕ್ಸ್ಪೀರಿಯನ್ಸ್ ಆಗತ್ತೆ ಈ ಪ್ಲೇಸ್. ಕೆಲವೊಂದಿಷ್ಟು ಜನ ಯಾರಿಗೂ ಗೊತ್ತೇ ಇಲ್ಲ ಇದು. ಅಲ್ಲ, ಈಗ ನಾವು ಗೊತ್ತು ಮಾಡಾಕತ್ತೀವಲ್ಲ, ಹೌದಲ್ಲ? ನಮ್ಮ ಬ್ರದರ್ಸ್ ಇವಾಗ ಹೊಂಟಾರ ಊರಿಗೆ. ನಾವಿಬ್ರು ಇವತ್ತು ನೈಟ್ ಇಲ್ಲೇ ಇರ್ತೀವಿ. ಚರಣಿಗವರು ನಾನು ಇಲ್ಲೇ ಇರ್ತೀವಿ. ನಮ್ಮ GS ಕನ್ನಡಿಗರು ಹೊಂಟಾರ. ಬ್ರದರ್ ಏನ್ ಹೇಳ್ತೀರಿ? ಏನು ಹೇಳಲ್ಲ, ಹೊಟ್ಟಿ ತುಂಬ ಊಟ ಮಾಡಿರಲ್ಲ, ಕರೆಕ್ಟಾಗಿ ಟೆಂಟಾಗಿ ಮಕ್ಕೊಂಡು ಬೆಳಗ್ಗೆ ಎದ್ಗಸ್ಲೆ ಸನ್ರೈಸ್ ಆಗೋದನ್ನ ನಿಮ್ಮ ಫಾಲೋವರ್ಸಿಗೆ ತೋರಿಸ್ಬೇಕು. ಅದು ನಿಮ್ಮ ಕೆಲಸ. ಅರ್ಥ ಆಯ್ತಾ? ಈಗ ಮುಕ್ಕುಳೇರ ತಂಡ ಐತೈತಿ. ಶಿವ ಹೇಳಕ್ ಆಗವಲ್ತ ನನಗ. ಸಿಕ್ಕಾಪಟ್ಟೆ ತಂಡ ಐತಿತ್ತಲ್ಲ. ಈಗ ತಂಡಿ ಬಿಡ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದು ವಿಚಾರ ಗೊತ್ತಾಗವಲ್ತ. ಈಗ ನಂಗ ಸದ್ಯ ಏಜ್ ಬಂದ್ಬಿಟ್ಟು 1998 ಹುಟ್ಟಿ ನಾನು. ಸ್ವಲ್ಪ ಆದ್ಮೇಲೆ ಚಾರಣಿಗ ಗುರುಗಳದಾರ. ನಮ್ ಗುರುಗಳು ಬರ್ರಿ ಗುರುಗಳ ಇಲ್ಲಿ ಈ ಕಡೆ ಬರ್ರಿ, ಬರ್ರಿ ಗುರುಗಳ. ಇವರು ನಮ್ ಗುರುಗಳ ಅಂತೇಳಿ. ನೀವು 1998 ಹುಟ್ಟ್ರಿ? 1998 1997 1 ವರ್ಷ ಅಷ್ಟ ಇತ್ತು ನನಕ್ಕಿಂತ ದೊಡ್ಡ ಆತ. ಅರ್ಥ ಆಯ್ತಾ? ಇಬ್ರು SSLC ಒಂದೇ ಗ್ರಾಮದಾಗ ಮುಗಿಸಿರೋದು. ಇಬ್ರು ಡಿಗ್ರಿ ಒಂದೇ ಗ್ರಾಮದಾಗ ಮುಗಿಸಿರೋದು. ಡಿಗ್ರಿ ಎಲ್ಲ ಡಿಗ್ರಿ ಗ್ರಾಮದಾಗ ಇರಲ್ಲ, ಬಟ್ ಒಂದೇ ಗ್ರಾಮದವ್ರು. ನಾವ್ ಕಂಟೆಂಟ್ ಕ್ರಿಯೇಟರ್ ಅಂತಂದ್ ಹೇಳಿ ನಾವ್ ಯಾವಾಗ ಗೊತ್ತಾಗೈತೆ ಅಂದ್ರೆ ಇತ್ತಿಂದ 20K ಅಬೋವ್ ಫಾಲೋವರ್ಸ್, ನಂದು 20K ಅಬೋವ್ ಫಾಲೋವರ್ಸ್ ಆದ್ಮೇಲೆ ನಾವಿಬ್ರು ಫ್ರೆಂಡ್ಸ್ ಅಂತ ಗೊತ್ತಾಗೈತೆ. ಅಲ್ಲಿ ತನಕ ದೇವ್ರಾಣಿಗೆ ಯಾರಿಗೂ ಗೊತ್ತಾಗಿಲ್ಲ. ಬಟ್ ಇವ್ರಿಂದ ಹೋದ್ರ ಕೈ ಹಿಂಗ್ ಯಾವ್ದಾರ ಹಿಂಗ್ ಕೈ ಕಟ್ಕೊಂಡ್ ಹಿಂಗ್ ಹೋಗ್ಬಿಡಕ್. ಎಲ್ಲಾರು ಹೋದ್ರ ಅಣ್ಣ ನೀನ್ ನೋಡಿ ನಾ ನಮಸ್ಕಾರ, ಅಣ್ಣ ನೀನ್ ನೋಡಿ ನಮಸ್ಕಾರ, ಹಿಂಗ್ ಕೈ ಆಗ ಕಟ್ಕೊಂಡ್ ಓಕೆ ಚಿನ್ನ, ಲವ್ ಯು ಚಿನ್ನ, ಹಂಗಾಗಿ ಜೀವ ನಮ್ದ. ಅಣ್ಣ ಇದ್ರ ಬಗ್ಗೆ ಏನ್ ಹೇಳ್ತೇನ ನೀನು? ನಾವ್ ಏನ್ ಹೇಳಂಗಿಲ್ಲ. ಈಗ ನಮ್ ಜೊತೆಗೆ ಸಾಥ್ ಕೊಡಾಕ 1-2 ತಾಸು
ನಮ್ JS ಕನ್ನಡಿಗ ಬ್ರದರ್ ನಮ್ ಫ್ರೆಂಡ್ ಬಂದಿದ್ರು. ಈಗ ಸೇಫ್ ಆಗಿ ಹೋಗ್ರಿ, ಸೇಫ್ ಆಗಿ ದಾರಿ ದೂರ 1550 ಕಿಲೋಮೀಟರ್ ಹೋಗ್ಬೇಕು ನಾವು. 550 ಮೈನಸ್ 1437 17 ಕಿಲೋಮೀಟರ್ ಐತಿ ಊರ. ಕಾಮಿಡಿ ಮಾಡ್ತೀರಿ ಕಣ ನೀವು. ಆರಾಮ್ಸಾಗಿ ಈಗ ದೂರಲ್ ದಾರಿ ಕಾಳ್ಡಿ ಬರ್ತಾವಂತಾರ ಮೊದಲ. ಏನಾರ ನನ್ ಕಾಳ್ಡಿ ಗೀಳ್ಡಿ ನನ್ಗ ತೋರ್ಸಿರಲ್ಲ ಫ್ರೆಂಡ್ ಅದನಲ್ಲ, ಅವು ಏನಾರ ತೊಂದ್ರೆ ಆದ್ರ ನಾ ಮೇನ್ ಕೇಸ್ ಮಾಡೋದಿತ್ತ ಮೇಲೆ ನೆನ್ಸ್ಬಿಟ್ಟ. ಏ ಹೌದ್ರಿ, ಈ ಜಗತ್ತೇ ಸಾಧ್ಯ, ಈ ಜಗತ್ತಿನಲ್ಲಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ಲಿಕಾಯಿ. ಲೆಕ್ಕಂಡಿ ಕಟ್ಟಿಪುಡಿ ಲಕ್ಷಿಸನ್ನು ಬಕ್ಷಿಸನ್ನು. ಬರೋಣ ನೆಕ್ಸ್ಟ್ ವಿಡಿಯೋದ ಮತ್ತೆ ಸಿಗ್ತೇನೆ. ಟೈಮ್ ಆಗೈತಿ, ಮನೇಲಿ ವೇಟ್ ಮಾಡ್ತಾ ಇದಾರೆ. ಹೌದಾ, ಮತ್ತೆ ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬೈ, ಲವ್ ಯು, ಕೇರ್. ಮತ್ತೆ ನಮ್ಮ ಭರಮರಾಜ್ ಮೇಟಿ ಅವರ ಒಂದು ಐಡಿನ ಫಾಲೋ ಮಾಡಿ ನಿಮ್ಮ ಒಂದು ಹೃತ್ಪೂರ್ವಕವಾದ ಸಪೋರ್ಟ್ ಅನ್ನು ನೀಡಿ. ಹಿಂದೆ ಅವರು ನಿಮಗೆ 100K ಮೂಲಕ ಯೂಟ್ಯೂಬ್ ಅಲ್ಲಿ ಕೊಪ್ಪಳದ ಅತ್ಯಂತ ದೊಡ್ಡ ಕ್ರಿಯೇಟರ್ ಆಗಿ ಮುಂದುವರಿಯುತ್ತಾರೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಸೊ ಗೈಸ್ ಫೈನಲಿ ಅವಾಗ ಮಕ್ಕಂತೀವಿ ಇವಾಗ ಮಕ್ಕಂತೀವಿ ಅನ್ಕೊಂಡು ಇವಾಗ ಮಲ್ಕೊಳಕತ್ತೀವಿ. ಓಕೆ ಬ್ರದರ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಹುಳಗಳು ಅದಾವು. ಚಳಿ ಆಗಲೇ ಸ್ಟಾರ್ಟ್ ಆಗೈತೆ, ಸ್ವಲ್ಪ ಆಗೈತಿ ಚುಮ್ಮ ಅನ್ನಂಗ. ಮಂಜು ಬೀಳಕತ್ತೈತ್ರಿ, ಮಂಜು ಬಿದ್ದತ್ತ ಅಲ್ಲಿ ಹೊರಗಡೆ ಬಿದ್ದತಿ. ಟೆಂಟ್ ಹಾಕಿದ್ದಕ್ಕೆ ಸ್ವಲ್ಪ ಬೆಚ್ಚಗೈತಿ ಚೆಂಡ್ನಾಗ. ಮತ್ ಮೇಲೆ ಒಂದು ಕವರ್ ಮಾಡಿದೀವಲ್ಲ, ಏನನ್ಸಲ್ಲ. ಇನ್ನೇನು ಮಲ್ಕೊಳ್ಳೋಣ. ಗುಡ್ ನೈಟ್. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ನೋಡ್ರಿ ಬ್ರದರ್, ಇವಾಗ ಮಾತ್ರ ಫಸ್ಟ್ ಟೈಮ್ ಅಲ್ರಿ, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ನನಗೆ ಮಾತ್ರ. ಓಕೆ ಗೈಸ್, ಮಾರ್ನಿಂಗ್ ಸಿಗೋಣ. ಓಕೆ ಬಾಯ್ ಸ್ನೇಹಿತರೆ. ಟೈಮ್ ಇವಾಗ 3:10 3:15 ಆಯಿತು. ಹೊರಗಡೆ ಯಾವ ರೀತಿ ಇದೆ ನೋಡೋಣ ಬನ್ನಿ. ಚಳಿ ವಿಪರೀತ ಇದೆ, ಸಣ್ಣ ಮನೆಲ್ಲ ಚಳಿ ನೋಡಿಲಿ ಯಾವ ರೀತಿ ಇದೆ. ತುಂಗಭದ್ರಾ ತಾಯಿ ಇಲ್ಲೇ ಇದೆ. ನಮ್ಮ ಬ್ರದರು ಶಿಸ್ತು ನಿದ್ದೆ ಹೊಡ್ಯಾಕತ್ತಾರ, ಗುರ್ಗಿ ಹೊಡ್ಯಾಕ್ತಾರ. ನನಗೆ ಇವಾಗ ಹೆಚ್ಚಾಯ್ತು, ನಿಮಗೆ ತೋರಿಸ್ಬೇಕಂತ. ಸಮಯ 3:15. ಹೆವಿ ಥಂಡಿದೆ ಗಾಯ್ಸ್, ಹೆವಿ ಅಂದ್ರೆ ಹೆವಿ ಥಂಡ್ ಐತಿ. ಏನಿಲ್ಲ, ಅಲ್ಲೇ ತೋರಿಸ್ಬೇಕು ಅನ್ಕೊಂಡೆ. ಮತ್ತು ಚಳಿ ಯಾವ ರೀತಿ ಐತೆ ಅಂತಂದು ಒಂದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮಗೂ ತೋರಿಸಿದಾಗ ಬಂದೆ. ಇರಲಿ, ಓಕೆ, ಬೆಳಗ್ಗೆ ಸಿಗೋಣ. ಓಕೆ ಬಾಯ್. ಮತ್ತೆ ಫೈನಲಿ ಕಾದು 6 ಗಂಟೆ 1 ನಿಮಿಷ ಆಯಿತು. ಬರ್ರಿ ಓಪನ್ ಮಾಡೋಣ, ಹೆಂಗೈತಿ ವೆದರ್ ನೋಡೋಣ. ಬ್ರದರು ಬರ್ರಿ, ಮಸ್ತ್ ಆಯ್ತು ಬರ್ರಿ. ಸ್ನೇಹಿತರೆ, ನೆಕ್ಸ್ಟ್ ಲೆವೆಲ್ ಫೀಲಿಂಗ್, ನೆಕ್ಸ್ಟ್ ಲೆವೆಲ್ ನೋಡ್ರಿ. ನಾನು 5:30 ಎದ್ದಾಗ ಮೀನುಗಾರೆಲ್ಲ ಮೀನು ಹಿಡಿಯಾಕತ್ತಿದ್ರು ಅಲ್ಲೆಲ್ಲ. ಇಂಥ ಜಾಗ ಬೇಕಪ್ಪ ಅಂದ್ರೆ ನಿಮ್ಗೆ ಕೋಟಿ ಕೊಟ್ಟರು ಇಂಥ ಜಾಗ ಸಿಗಲ್ಲ ಗೈಸ್, ನಿಜ 100%. ಯಾವ ಥರ ಇದು ಗೊತ್ತಾ, ಸುತ್ತು ಕಡೆ ನೀರು, ಸುತ್ತು ಕಡೆ ತುಂಗಭದ್ರಾ ಡ್ಯಾಮು. ಜಸ್ಟ್ ಇದಿರೋದು ನಮ್ಮ ಕೊಪ್ಪಳದಿಂದ 15 ಕಿಲೋಮೀಟ್ರ್. ನಮ್ಮ ಕೊಪ್ಪಳದಿಂದ 15 ಅಥವಾ 16 ಕಿಲೋಮೀಟ್ರ್ ಅಷ್ಟಾಗುತ್ತೆ ಒಳಗಷ್ಟು ಬಂದರೆ ತುಂಗಭದ್ರಾ ಬ್ಯಾಕ್ ವಾಟರ್ಸ್. ನಮ್ಮ ಬ್ರದರ್ ಇವಾಗ ಎದ್ದರು ಬರಾಕತ್ತಾರ. ಇವಾಗ ಒಂದು ಡ್ರೋನ್ ಶೂಟ್ ತೊಗೊಳಕತ್ತೀವಿ ನೋಡ್ರಿ. ಡ್ರೋನ್ ಬಿಟ್ರೆ ಎಷ್ಟು ಚೆನ್ನಾಗಿ ಆಗಿದೆ ಡ್ರೋನ್. ಇದೆ ಕ್ಯಾಂಪು ನೋಡ್ರಿ, ಎಷ್ಟು ಚೆನ್ನಾಗೈತಲ್ಲ ವೆದರ್. ಬೆಳ್ಳಕ್ಕಿಗಳು ನಮ್ಕಿನ ಮೊದಲ ಎದ್ದು ಊಟ ತಿನ್ನಕತ್ತವು. ಅಲ್ಲಿ ಆಲ್ರೆಡಿ ಮೀನು ಹಿಡಿಯಾಕತ್ತಾರ. ಓಕೆ ಸ್ನೇಹಿತರೆ, ಇವಾಗೆಲ್ಲ ಒಂದು ರೌಂಡ್ ಹೋಗಿ ವಾಕಿಂಗ್ ಮಾಡಿಕೊಂಡು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ಎಲ್ಲ ತೊಗೊಂಡು ಫೋಟೋಸ್ ತೊಗೊಂಡು ಹೊಂಟಿವಿ. ಇವಾಗ ಹೋಗೋಣ ಬರ್ರಿ.
ನೋಡ್ರಿ ಇವ್ ರೇಟ್ ಇಲ್ಲಿ ನೋಡ್ರಿ ಅಲ್ಲ ಆಗಿರೋ ಜಾಗಕ್ಕೆ ಬಂದಿರ್ತಾರ ನೋಡ್ರಿ ಇಲ್ಲ ಕುಡಿದು ಬಾಟ್ಲಿ ಹೊಡೆದು ಸರ ಇದ್ದು ಅವನ್ನ ಏನೇನೋ ಸುಟ್ಟು ಎದಕ್ಕೆ ಬಂದಿರ್ತಾರ ಅದನ್ನ ಮಾಡ್ಕೊಂಡು ಹೋಗಂಗಿಲ್ಲ ನಮ್ಮ ಜನ ಬೇಡದೇ ಇರೋದನ್ನೆಲ್ಲ ಮಾಡಿ ಹೋಗ್ತಾರೆ ಅದ ಹುಲಿ ಐತಲ್ಲ ಹುಲಿ ನನ್ನ ನೋಡಕುಂತೈತಿ ಕಳ್ಳಿನ ನನ್ನ ನೋಡಕುಂತೈತಿ ನಾನು ವಿಡಿಯೋ ಮಾಡ್ಕೊಂತ ಹೊಂಟೀನಿ ಹುಲಿ ನೋಡಿದ್ರೆ ಅಲ್ಲಿ ಐತಿ ಅದನ್ನ ವಿಡಿಯೋ ಮಾಡ್ಕೊಂಡ್ ಹೊಂಟೀನಿ ಹೊಂಟೀನಿ ಸೈಡಿಗೆ ಇಲ್ಲಿ ಒಂದು ಹುಲಿ ಐತಿ ನೋಡ ಬೇಡಪ್ಪ ರಾಜಮೌಳಿ ಪಿಕ್ಚರ್ ಅನ್ನಂಗ ಆಯ್ತು ನಂದು ಪಿಕ್ಚರ್ ಬೆನ್ನ ಹತ್ತಿ ಬಿಡುತ್ತೇನ್ರಿ ಬೆನ್ನ ಹತ್ತಿ ಹೇಳ್ಬಾರ್ದು ಅದು ಕತೆ ಇನ್ನೊಬ್ಬತ್ತ ಇನ್ನೊಬ್ಬತ್ತ ಹುಯ್ 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 ಅಂತಾನ ಓಡಿಸಕ್ ಹೋಗ್ತಾನ ಅದನ್ನ ನಾಯಿ ಮರಿ ಓಡಿಸ್ದಾಗ ನಡಿ ಬ್ಯಾಡ ನಡಿ ಮರ ಅಂತೇಳಿ ಸುಮ್ಮನೆ ಬಂದು ಮರಿ ಎಚ್ಚರನ ಆಗ್ಬಿಡ್ತು ಒಂದೆಡಿಗೆ ಗಾಯ್ಸ್ ಇಷ್ಟತ್ರ ಏನು ಕೇಳಿದ್ರಲ್ಲ ಇದು ರಿಯಲ್ ಅಲ್ಲ ಅವ್ರಿಗೆ ಇವತ್ತು ಕನಸು ಬಿದ್ದಿತ್ತಂತ ಅದನ್ನ ಹೇಳಿದ್ರು ಅವರು ಸ್ನೇಹಿತರೆ ಇವಾಗ ಟೆಂಟ್ ಎಲ್ಲ ಬಿಚ್ಕೊಂಡು ಮನೆಗೆ ಹೊಂಟೀವಿ ಓಕೆ ಈ ಬ್ಲಾಗ್ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾಕಂದ್ರೆ ಹೊಸ ಚಾನಲ್ ಐತಿದು ಓಕೆ ಗಾಯ್ಸ್ ಬಾಯ್